ಬಾಗಲಕೋಟೆ ಉಪಸಮರಕ್ಕೆ ಹಿಂದುತ್ವ ಕಾರ್ಡ್ ಪ್ರಯೋಗ ಇಲ್ಲಿ ಆಗ್ತಾ ಇರುವಂತದ್ದು. ಬಿಜೆಪಿ ಪಕ್ಷ ಇತ್ತೀಚೆಗೆ ನಡೆದಂತ ಶಿವಾಜಿ ಜಯಂತಿ ಗಲಾಟೆಯನ್ನ ಅಸ್ತ್ರವಾಗಿ ಬಳಸಿಕೊಳ್ತಾ ಇದೆಯಾ? ಬಾಗಲಕೋಟೆ ಉಪಸಮರಕ್ಕೆ ಹಿಂದುತ್ವ ಕಾರ್ಡ್ ಪ್ರಯೋಗ. ಬಿಜೆಪಿಗೆ ಇತ್ತೀಚೆಗೆ ಶಿವಾಜಿ ಜಯಂತಿ ಗಲಾಟೆಯ ಅಸ್ತ್ರ. ಅರೆಸ್ಟ್ ಆದ ಹಿಂದೂ ಕಾರ್ಯಕರ್ತರ ಮನೆಗೆ ವಿಜೇಂದ್ರ ಭೇಟಿಯನ್ನ ಕೊಟ್ಟಿದ್ದಾರೆ. ಬಂಧಿತರ ಪೋಷಕರಿಗೆ ಧೈರ್ಯ ಹೇಳಿದ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇರುವಂತಹ ಅಶೋಕ್ ಬಾರ್ಕೇರೆಗೂ ಸಾಂತ್ವನ. ಕಾಂಗ್ರೆಸ್ ಸರ್ಕಾರಕ್ಕೆ ತಮ್ಮ ವೋಟ್ ಬ್ಯಾಂಕ್ ತುಷ್ಟೀಕರಣ ಒಂದೇ ಆದ್ಯತೆ. ಹಿಂದೂ ಕಾರ್ಯಕರ್ತರ ಪರವಾಗಿ ಬಿಜೆಪಿ ಸದಾ ನಿಲ್ಲಲಿದೆ ಎಂದು ಬಿವೈವಿ ಟ್ವೀಟ್ ಮಾಡಿದ್ದಾರೆ. ಕಲ್ಲು ತೂರಾಟ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ವಿಜೇಂದ್ರ ವಾಗ್ದಾಳಿಯನ್ನು ನಡೆಸಿದರು. ಚುನಾವಣಾ ಅಸ್ತ್ರವಾಗಿ ಶಿವಾಜಿ ಜಯಂತಿ ಗಲಾಟೆಯ ವಿಚಾರವನ್ನ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಬಾಗಲಕೋಟೆ ಉಪಸಮರಕ್ಕೆ ಹಿಂದುತ್ವ ಕಾರ್ಡ್ ಪ್ರಯೋಗ. ಎಸ್ ನೋಡಿ, ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿ ಎಂದು ನಡೆದಂತಹ ಕಲ್ಲು ತೂರಾಟ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಯಾಕಂದ್ರೆ ದೊಡ್ಡ ಮಟ್ಟದ ಸದ್ದು ಮಾಡಿತ್ತು ಆ ಸುದ್ದಿ. ಶಿವಾಜಿ ಜಯಂತಿ, ಶಿವಾಜಿಯ ಮೆರವಣಿಗೆ ಹೋಗ್ತಾ ಇರುತ್ತೆ. ಮಸೀದಿಯ ಮುಂದೆ ಮೆರವಣಿಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಮಸೀದಿಯಿಂದ ಕಲ್ಲುಗಳು ಬರಲು ಆರಂಭ ಮಾಡುತ್ತೆ. ಎಲ್ಲಿಂದ ಬಂತು ಅಂತ ನೋಡಿದಾಗ ಅಲ್ಲಿ ಕಲ್ಲುಗಳನ್ನ ತೂರ್ತಾ ಇರ್ತಾರೆ. ಇದು ಯಾವ ರೀತಿಯಾಗಿ ಬದಲಾಗ್ತಾ ಹೋಯಿತು ಅಂತ ಅಂದ್ರೆ, ಕೋಮುವಾದ ನಡೀತಾ ಇದೆ ಹಿಂದೂ ಮುಸ್ಲಿಂ. ಇದಕ್ಕೆ ಸಾಕಷ್ಟು ರಾಜಕೀಯವಾಗಿ ಸಾಕಷ್ಟು ನಾಯಕರು ಇದಕ್ಕೆ ಹೇಳಿಕೆಯನ್ನ ಕೊಟ್ಟರು, ಅವರವರ ಆಂಗಲ್ ಅಲ್ಲಿ ಮಾತನಾಡಿದ್ರು. ಅದರಂತೆ ಬಿಜೆಪಿ ಸಹಿತ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿತು. ಹಿಂದೂಗಳ ಗಣೇಶ ಮೆರವಣಿಗೆ ಆಗಿರ್ಬೋದು, ಇದೀಗ ಶಿವಾಜಿ ಜಯಂತಿಯಲ್ಲಿ ಆದಂತಹ ಗಲಾಟೆ, ಈ ಹಿಂದೆ ಗಣೇಶ ಮೆರವಣಿಗೆಯಲ್ಲಿ ಆದಂತಹ ಗಲಾಟೆ, ಅಂತ ಸಂದರ್ಭದಲ್ಲೂ ಕೂಡ ಅಲ್ಪಸಂಖ್ಯಾತರ ಸಮುದಾಯಗಳಿಂದ, ಮುಸ್ಲಿಮರಿಂದ ಕಲ್ಲು ತೂರಾಟ ಆಗುತ್ತೆ, ಲಾಂಗು ಮಚ್ಚುಗಳ ಪ್ರದರ್ಶನ ಆಗುತ್ತೆ. ಇದೆಲ್ಲದರ ಬಗ್ಗೆ ಮಾತನಾಡ್ತಾರೆ. ಇದೀಗ ನೋಡಿ, ಬಾಗಲಕೋಟೆಯ ಬೈ ಎಲೆಕ್ಷನ್ಗೆ ಬಿಜೆಪಿ ಇದನ್ನ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದೆಯಾ? ಯಾಕಂದ್ರೆ ಅರೆಸ್ಟ್ ಆದಂತ ಹಿಂದೂ ಕಾರ್ಯಕರ್ತರ ಮನೆಗೆ ಬಿವೈ ವಿಜೇಂದ್ರ ಭೇಟಿಯನ್ನ ಕೊಟ್ಟಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಅಶೋಕ್ಗೂ ಕೂಡ ಸಾಂತ್ವನ ಹೇಳುವಂತ ಕೆಲಸವನ್ನ ಮಾಡಿದ್ರು. ಹಿಂದೂ ಕಾರ್ಯಕರ್ತರ ಪರವಾಗಿ ಬಿಜೆಪಿ ಸದಾ ನಿಲ್ಲುತ್ತೆ ಅಂತ ಟ್ವೀಟ್ ಮಾಡಿದ್ದಾರೆ ಬಿವೈ ವಿಜೇಂದ್ರ. ಕಲ್ಲು ತೂರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವಿರುದ್ಧ ಕಿಡಿಯನ್ನ ಕಾರಿದ್ದಾರೆ ಬಿವೈ ವಿಜೇಂದ್ರ. ಏನ್ ಗಲಾಟೆ ಆಗಿತ್ತು ಅನ್ನೋದನ್ನ ನಾವು ನೋಡೋದಾದ್ರೆ, ಬಾಗಲಕೋಟೆಯಲ್ಲಿ ಇತ್ತೀಚೆಗೆ ಹಮ್ಮಿಕೊಂಡಿದ್ದಂತಹ ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಗಲಾಟೆ ನಡೆದಿತ್ತು. ಮೆರವಣಿಗೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಗೋಯಲ್ ಅವರ ತಲೆಗೂ ಕೂಡ ಕಲ್ಲೇಟು ಬಿದ್ದಿತ್ತು. ತಲೆಯಿಂದ ರಕ್ತ ಸುರಿತಾ ಇದ್ರು. ಅವರು ತಮ್ಮ ಕರ್ತವ್ಯವನ್ನ ಮುಂದುವರಿಸ್ತಾರೆ. ಆ ಘಟನೆಯಿಂದ ಸ್ಥಳದಲ್ಲಿ ಉದ್ವಿಗ್ನತೆ ಉಂಟಾಗುತ್ತೆ. ಬಳಿಕ ಲಘು ಲಾಠಿ ಚಾರ್ಜ್ ನಡೆಸಿ ಗುಂಪು ಚದುರಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಕಿಡಿಗೇಡಿಗಳು ಕೆಲವು ಬೀದಿ ಬದಿಯ ಅಂಗಡಿಗಳಿಗೆ ಬೆಂಕಿ ಸಹಿತ ಹಾಕಿದ್ರು. ಮುಂಜಾಗ್ರತಾ ಕ್ರಮವಾಗಿ ಸ್ಥಳದಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿತ್ತು. ಈ ಘಟನೆ ಬಳಿಕ ರಾಜಕೀಯ ತಿರುವು ಪಡೆದುಕೊಂಡಿತ್ತು ಈ ಒಂದು ಘಟನೆ. ಎಸ್ ನೋಡಿ, ಕೆಲವು ಕಿಡಿಗೇಡಿಗಳು ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಾಜಿ ಜಯಂತಿಯ ದಿನದಂದು ಶಿವಾಜಿಯ ಮೆರವಣಿಗೆ ಆಗ್ತಾ ಇರುತ್ತೆ. ದಿಢೀರಂತ ಮಸೀದಿಯ ಮೇಲೆಯಿಂದ ಕಲ್ಲು ತೂರಾಟ ಆಗುತ್ತೆ. ಕೆಲವೊಂದಿಷ್ಟು ಹೇಳ್ತಾರೆ, ಯಾಕೆ ಇವರು ಅಲ್ಲಿ ಬಂದು ಡಿಜೆ ಸಾಂಗ್ ಅನ್ನ ಹಾಕಬೇಕು, ಯಾಕೆ ಅಲ್ಲಿ ಮೆರವಣಿಗೆಯನ್ನ ತಡೆಯುವಂತ ಅಲ್ಲಿ ನಿಂತ್ಕೋಬೇಕು, ಹೀಗೆ ಒಂದು ರೀತಿಯಾಗಿ ಉಡಾಫೆ ಉತ್ತರಗಳನ್ನ ಕೆಲವೊಂದಿಷ್ಟು ಜನ ಕೊಟ್ಟಿದ್ರು ಅಂತದ್ದು. ಬಟ್ ಕೆಲವೊಂದಿಷ್ಟು ಮುಸ್ಲಿಂ ಮುಖಂಡರು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಅವರವರ ವೈಯಕ್ತಿಕ, ಯಾರೇ ಹಿಂದೂ ಆಗಿರ್ಲಿ ಮುಸ್ಲಿಂ ಆಗಿರ್ಲಿ, ಅವರ ಸಮಾರಂಭ ಅಲ್ಲಿ ಆಗ್ತಾ ಇದೆ ಅಂತಂದ್ರೆ ಎಲ್ಲರೂ ಕೂಡ ಪ್ರೋತ್ಸಾಹಿಸೋಣ ಅನ್ನುವಂಥ ಮಾತುಗಳು ಬರುತ್ತೆ. ಬಟ್ ಇದನ್ನ ಈಗ ರಾಜಕೀಯವಾಗಿ ಬಳಸ್ಕೊಳ್ತಾರ ಬಿಜೆಪಿಯವರು ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಯಾಕಂದ್ರೆ ಕಲ್ಲು ತೂರಾಟ ಆದಂಥ ಸಂದರ್ಭದಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಂಥ ಅಶೋಕ್
ಏನು ಅಶೋಕನ್ನ ಕೂಡ ಅಲ್ಲಿ ಭೇಟಿ ಮಾಡುವಂತ ಕೆಲಸ ಮಾಡಿದ್ರು ಆಸ್ಪತ್ರೆಗೆ ತೆರಳಿ. ಇನ್ನು ಅದ್ರ ಜೊತೆಗೆ ಕಾರ್ಯಕರ್ತರ ಯಾರು ಅರೆಸ್ಟ್ ಆಗಿದ್ರು ಆ ಕಾರ್ಯಕರ್ತರ ಮನೆಗೆ ಭೇಟಿ ಕೊಡುವಂತ ಕೆಲಸವನ್ನ BY ವಿಜಯೇಂದ್ರ ಮಾಡಿದ್ದಾರೆ. ಇನ್ನು ಇದನ್ನ ಟ್ವೀಟ್ ಮುಖಾಂತರ ಪ್ರಸ್ತಾಪ ಪಡಿಸಿರುವಂತದ್ದು ಸಹಿತ ಇಲ್ಲಿ ನಡೆದಿದೆ.